ನಮಸ್ಕರಿಸುತ್ತಾ ಗ್ರಾಮದ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ ಹಾಗೂ ಗಣ್ಯರಿಗೆ ಈ ಶುಭ ಸಂಜೆಯಲ್ಲಿ ನನ್ನ ನಮಸ್ಕಾರಗಳು. ಈ ಧರ್ಮದ ಒಡಲು ಕಷ್ಟದ ಕಡಲು ಅರ್ಥಾತ್ ವಿಧಿಬರಹ ಎಂಬ ಕಲಾಕುಸುಮವು ನನ್ನ ಪ್ರೀತಿಯ ದೊಡ್ಡಪ್ಪನವರಾದ ಶರಣಬಸವ ರಾತ್ನೂರ್ ಹಾಗೂ ರಮೇಶ್ ಆರ್.ಕೆ. ಹೊಸಳ್ಳಿ ಇವರಿಂದ ರಚನೆಗೊಂಡಿದ್ದು ನನ್ನ ಪ್ರೀತಿಯ ದೊಡ್ಡಪ್ಪನವರಾದ ನಿಜ ಜೀವನ ಚರಿತ್ರೆಯನ್ನು ಹೊಂದಿದ ಅದ್ಭುತವಾದ ಕಲಾ ಕುಸುಮವಾಗಿದೆ. ಇಲ್ಲಿ ಕಥಾನಾಯಕಿ ನನ್ನ ದೊಡ್ಡಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಅವರ ಉಸಿರು ಜೀವನಕ್ಕೆ ಹೆಸರು, ಅವರ ಒಲವಿನ ಆಶಾಕಿರಣ, ಅವರ ಬದುಕಿನ ಜ್ಯೋತಿ, ಸುಖ ದುಃಖಗಳಲ್ಲಿ ಭಾಗಿಯಾಗಿ ದೊಡ್ಡಪ್ಪನ ಯಶಸ್ಸಿಗೆ ಸ್ಫೂರ್ತಿಯಾದವಳು, ಸಹನಶೀಲಳು, ಸಹೃದಯಿ, ವೈಶಲ್ಯವಂತವಳು. ಅವಳನ್ನು ಹೊಗಳಲು ಯಾವ ಪದಪುಂಜವೇ ಸಾಲುತ್ತಿಲ್ಲ. ಎಂಥ ಕಷ್ಟಗಳೇ ಬಂದರೂ ತನ್ನ ಒಡಲಿನಲ್ಲಿ ಬಚ್ಚಿಟ್ಟುಕೊಂಡು ನಕ್ಕವಳು ನನ್ನ ದೊಡ್ಡಮ್ಮ. ಬದುಕಿನ ಬಾಳಬಂಡಿಯಲ್ಲಿ 3 ಗಂಡು ಮಕ್ಕಳಿಗೆ ಜನ್ಮ ನೀಡಿ ಬದುಕಿಗೆ ವಿದಾಯ ಹೇಳಿದ ನನ್ನ ಮನೆಯ ನಂದಾದೀಪ ಕಾಲಗರ್ಭದಲ್ಲಿ ಲೀನವಾಯಿತು. 18/4/2024 ನನ್ನ ದೊಡ್ಡಪ್ಪನ ಬದುಕಿನ ಹಾಗೂ ನಮ್ಮೆಲ್ಲರನ್ನು ದುಃಖದ ಮಡಿಲಿನಲ್ಲಿ ಮುಳುಗಿಸಿದ ದಿನ. ನನ್ನ ಪಾಲಿಗೆ ಇದೊಂದು ಕರಾಳ ದಿನ. ಶಿವ ಪಾರ್ವತಿಯಂತಿದ್ದ ಹಾಗೂ ನಂದ ಗೋಕುಲದಂತಿರುವ ನಮ್ಮ ಕುಟುಂಬದ ಮೇಲೆ ಅದು ಯಾವ ಪಾಪಿಯ ಕಣ್ಣು ಬಿತ್ತೋ ತಿಳಿಯದು. ಆ ಭಗವಂತನಿಗೆ ನಮ್ಮ ಕುಟುಂಬದ ಪ್ರೀತಿ ವೈಶಲ್ಯ ಇಷ್ಟವಾಗಲಿಲ್ಲೇನೋ. ನಮ್ಮ ಕುಟುಂಬದಲ್ಲಿ ಘೋರ ದುರಂತವನ್ನು ತಂದೊಡ್ಡಿದ. ಆ ದುರಂತದಿಂದ ನನ್ನ ದೊಡ್ಡಪ್ಪ, ಅಜ್ಜಿ ಹಾಗೂ ತಮ್ಮಂದಿರು ಪಡುವ ಕಷ್ಟ ಹೇಳತೀರದು. ಈ ಎಲ್ಲ ನೈಜ ಘಟನೆಗಳನ್ನು ಒಳಗೊಂಡ ಈ ಕಲಾ ಹಂದರವೇ ಈ ಧರ್ಮದ ಒಡಲು ಕಷ್ಟದ ಕಡಲು ಅರ್ಥಾತ್ ವಿಧಿಬರಹ. ಇಲ್ಲಿ ನನ್ನ ದೊಡ್ಡಪ್ಪನ ಪಾತ್ರದಲ್ಲಿ ಇರುವ ಈ ಕಥಾನಾಯಕ ಅತ್ಯಂತ ಪ್ರಾಮಾಣಿಕ, ಜನಸ್ನೇಹಿ, ದುಷ್ಟರ ಶಿಕ್ಷಕ, ಬಡವರ ರಕ್ಷಕನಾಗಿದ್ದು ಪ್ರೀತಿ, ವಾತ್ಸಲ್ಯ, ನ್ಯಾಯ, ನೀತಿ, ಧರ್ಮವೇ ಜೀವಾಳ, ಕರುಣೆಯ ಮೂರ್ತಿಗಂತಿರುವ ವ್ಯಕ್ತಿಗೆ ದೇವರು ಕಷ್ಟದ ಮೇಲೊಂದು ಕಷ್ಟವನ್ನಿಟ್ಟು ಪರೀಕ್ಷಿಸಿದರೂ ಕೂಡ ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳದೆ ತನ್ನವರಿಗಾಗಿ ಎಲ್ಲ ನೋವನ್ನು ನುಂಗಿ ಇತರರ ಲೇಸನ್ನೇ ಬಯಸಿದ ಪಾತ್ರ ನನ್ನ ದೊಡ್ಡಪ್ಪನದು. ಎಂಥ ಧರ್ಮಿಷ್ಠನಾಗಿದ್ದರೂ ಸಹ ಶರಣೆಗೆ ಬಾರದು ಬಪ್ಪದು ತಪ್ಪದು ಎಂಬಂತೆ ಎಂಥ ಶರಣರೇ ಆಗಲಿ, ಪವಾಡ ಪುರುಷರೇ ಆಗಲಿ, ಕಷ್ಟ ನಷ್ಟಗಳು ತಪ್ಪಿದ್ದಲ್ಲ. ಈ ವಾಸ್ತವಿಕತೆಯನ್ನು ಅರಿತು ಎಂಥ ನೋವು ಬಂದರೂ ಸಹಿಸುವ ಧೈರ್ಯ ನಮ್ಮಲ್ಲಿರಬೇಕು. ಮುಂದೊಂದು ದಿನ ಒಳ್ಳೆಯ ದಿನ ಬರುತ್ತದೆ ಎಂದು ಆಶಾಭಾವನೆ ನಮ್ಮಲ್ಲಿದ್ದರೆ ನಮ್ಮವರಿಗಾಗಿ ಬದುಕಲು ಸಾಧ್ಯ. ಕಷ್ಟ ಬಂದವು ಎಂದು ತಲೆ ಮೇಲೆ ಕೈ ಹೊತ್ತಿ ಕೂಡಲೇ ಎದುರಿಸಿ ಮುನ್ನಡೆಯುವುದೇ ವಾಸ್ತವಿಕತೆ. ಹಾಗೆ ಇನ್ನೋರ್ವ ಚಿಕ್ಕಪ್ಪನಾದ ರಮೇಶ್ ಆರ್.ಕೆ. ಹೊಸಳ್ಳಿ ನನ್ನ ದೊಡ್ಡಪ್ಪನ ಹಾಗೆ ಅವರ ತಾಯಿ 3 ಗಂಡು ಮಕ್ಕಳಿಗೆ ಜನ್ಮ ನೀಡಿ ಇಹಲೋಕ ತ್ಯಜಿಸಿದರು. ಈ ಕ್ರೂರಿ ವಿಧಿಗೆ ನನ್ನ ಧಿಕ್ಕಾರ. ಈ ಇಬ್ಬರ ಒಡಲಿನ ಕಷ್ಟ ನಷ್ಟಗಳೇ ಕಥಾ ಹಂದರವೇ ಈ ಧರ್ಮದ ಒಡಲು ಕಷ್ಟದ ಕಡಲು ಅರ್ಥಾತ್ ವಿಧಿಬರಹ. ಇಬ್ಬರ ಕಷ್ಟ ನಷ್ಟಗಳಲ್ಲಿ ತಾವೆಲ್ಲರೂ ಆತ್ಮಧೈರ್ಯ ತುಂಬಿ ಅವರ ಕಷ್ಟಗಳೇ ಈ ನಾಟಕದ ರೂಪದಲ್ಲಿ ರಚಿಸಿಕೊಂಡಿದ್ದು ಕರುನಾಡ ರಂಗ ಸಂಗಮದ ಬಳಗ ಜೀವ ತುಂಬಿದೆ. ಶ್ರೀ ಮೌನೇಶ್ವರರ ಹಾಗೂ ಬಸವೇಶ್ವರರ ಹಾಗೂ ನಿಮ್ಮೆಲ್ಲರ ಆಶಯ ಇವರ ಮೇಲೆ ಇರಬೇಕು ಎನ್ನುವುದೇ ನನ್ನ ಆಶಯ. ಧನ್ಯವಾದಗಳು. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಧಾರ್ಮಿಕ ರಂಗದಲ್ಲಿ ಕೂಡ ಮುಂದುವರುವಂತಹ 16